ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ನಮ್ಮ ಮೋಕ್ಷಿತಾ, ಗೌತಮಿ, ಮಂಜಣ್ಣ ಅವರ ಜಗಳದ ವಿಷಯ. ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಮೋಕ್ಷಿತಾ, ಗೌತಮಿ ಮತ್ತೆ ನಮ್ಮ ಮಂಜಣ್ಣ ಅವ್ರ 3 ಜನದ ಮಧ್ಯೆ ಫ್ರೆಂಡ್ಶಿಪ್ ಏನಿತ್ತೋ ಮುಂಚೆ, ಅದು ಖಂಡಿತ ರಿಯಲ್ಲು. ಅದರಲ್ಲಿ ಯಾವುದೇ ಥರದ ಫೇಕ್ನೆಸ್ ಆಗಲಿ, ಯಾವುದೇ ಥರದ ಒಂದು ಮೋಸ ಆಗಲಿ ಖಂಡಿತ ಇರಲಿಲ್ಲ. 3 ಜನನು ಜೆನ್ಯೂನ್ ಆಗೇನೆ ಸ್ವಲ್ಪ ದಿನ ಜೊತೆಗಿದ್ರು. ಬಟ್ ಅದಾದ್ಮೇಲೆ ಮೋಕ್ಷಿತ್ ಅವರಿಗೆ ಅಲ್ಲಿ ಯಾವುದೇ ಸ್ಥಾನ ಸಿಗ್ತಾ ಇಲ್ಲ ಅಂತ ಇವ್ರಿಗೆ ಅನ್ನಿಸಿದ್ದಾದ್ಮೇಲೆ ಅಲ್ಲಿಂದ ಆಚೆ ಬರ್ತಾರೆ. ಬಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಬೇಕು ಅಂದರೆ, ಕ್ಲಿಯರ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡ್ರೆ, ಮೋಕ್ಷಿತ್ ಅವರಿಗೆ ಯಾವಾಗಲೂ ಮೋಕ್ಷಿತಾ 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 ಅಂತ ಕರಿತಾ ಇದ್ರೆ ಮಾತ್ರನೇ ಮೋಕ್ಷಿತಾಗೆ ಖುಷಿ ಆಗುತ್ತೆ. ಅದು ಬಿಟ್ಟು ಮೋಕ್ಷಿತಾನ ಯಾರು ಕೇರ್ ಮಾಡಲಿಲ್ಲ ಅಂದರೆ, ಮೋಕ್ಷಿತಾನ ಅಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ಮೋಕ್ಷಿತ್ ಅವರು ಇನ್ನೊಂದು ಥರ ಮೋಕ್ಷಿತಾಗೇನೆ ಬದಲಾಗ್ತಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ರೂಮರ್ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನಾವು ಮೋಕ್ಷಿತ ಅವರಲ್ಲಿ ತುಂಬ ಸಿಚುವೇಶನ್ಸಲ್ಲಿ ನೋಡಿದ್ವಿ. ಬರೀ ಮಂಜಣ್ಣ ಗೌತಮಿ ಅವ್ರ ಜೊತೆ ಅಲ್ಲ, ಸ್ಟಾರ್ಟಿಂಗಲ್ಲಿ ಭವ್ಯ ಟೀಮ್ಗೆ ಹೋಗ್ತಾರೆ, ಚೆನ್ನಾಗಿ ಆಡ್ತಾರೆ, ಪಾಯಿಂಟ್ಸ್ ಕೊಟ್ಟಾದ ತಕ್ಷಣ ತುಂಬ ಖುಷಿ ಪಡ್ತಾರೆ. ಒಂದು ಬೆಸ್ಟ್ ಪರ್ಫಾರ್ಮರ್ ಅಂತ ಕೊಟ್ಟ ತಕ್ಷಣ ತುಂಬ ಖುಷಿ ಪಡ್ತಾರೆ. ಅದೇ ಭವ್ಯ ಕೂಡ ಲಾಸ್ಟಲ್ಲಿ ಅವ್ರ ಗೇಮಿಗೆ ತೊಗೊಳ್ಳಿಲ್ಲ ಅಂದ ತಕ್ಷಣ ತುಂಬ ಅಂದರೆ ತುಂಬ ರೂಢಾಗಿ ಮಾತಾಡ್ತಾರೆ. ಅದೇ ಟಾಸ್ಕಲ್ಲಿ ಭವ್ಯ ಅವ್ರು ಏನಾದರೂ ಗೆದ್ದಿದ್ದಿದ್ರೆ ಇದೇ ಮೋಕ್ಷಿತ ಇರ್ತಿದ್ರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಆಗ ಕೂಡ ಅವರ ಟಾಸ್ಕ್ಗೆ, ಅವ್ರ ಪರ್ಫಾರ್ಮೆನ್ಸ್ಗೆ ಇದೇ ಥರ ಫೈಟ್ ಮಾಡ್ತಾ ಇದ್ರ ಅಂತ ಕೇಳಿದ್ರೆ ಖಂಡಿತ ಅವರು ಧ್ವನಿನೇ ಎತ್ತಾ ಇರಲಿಲ್ಲ. ಇವಾಗ ಹೆಂಗಿದ್ರು ಆಗೋಗ್ಬಿಟ್ಟಿದೆ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಧ್ವನಿ ಎತ್ತಿ ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು. ಅಂದರೆ ಮೋಕ್ಷಿತ ಗ್ರೇಟ್ ಅಂದರೆ ಮಾತ್ರ ಒಂಥರ ಇರ್ತಾರೆ, ಗ್ರೇಟ್ ಇಲ್ಲ ಅಂದರೆ ಅವ್ರು ಊಸರುವಳ್ಳಿ ಥರ ಚೇಂಜ್ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಬಿಟ್ಟರೆ ಇನ್ನು ಪ್ರೋಮೋ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನಮ್ಮ ಗೌತಮಿ ಅವರಿಗೆ ಕೋರ್ಟ್ ಸುರೇಶ್ ಅವ್ರು ಬಂದ್ಬಿಟ್ಟು ಒಂದು ಆಜ್ಞೆ ಮಾಡ್ತಾರೆ, ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಆಜ್ಞೆಗಿಂತನೂ ನಮ್ಮ ಸುರೇಶ್ ಅವರು ಮಂಜಣ್ಣ ಅವ್ರ ಬ್ಯಾಚಲ್ಲೇ ಇನ್ನೂ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಸುರೇಶ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಗೌತಮಿ ಅವರಿಗೆ, ಯಾವಾಗಾದರೂ ಮಹಾರಾಣಿಯವರು ನಿಮ್ಮ ಮುಂದೆ ಕಾಣಿಸಿದ್ರೆ ದಯವಿಟ್ಟು ಬಗ್ಗಿ ನಮಸ್ಕರಿಸಿ ಅಂತ ಅಂದರೆ, ಅಲ್ಲಿ ಗೌತಮಿಯವರು ತುಂಬ ಗಾಂಚಲಿ ತೋರಿಸಿದ್ರು ಅಂತ ಅನ್ನಿಸ್ತು. ಆಗಲ್ಲ, ಅದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮಂಜಣ್ಣನ ಹತ್ರ ಮಾತಾಡ್ತಾರೆ. ಅವರಿಗೆ ನಾವು ಬಗ್ಗಿ ನಮಸ್ಕರಿಸಿದ್ದೀವಿ ಅಂದರೆ ಅವ್ರನ್ನ ನಾವು ಒಪ್ಕೊಂಡಂಗೆನೆ, ಈ ಥರ ಎಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ವಿಷದ ಬೀಜನ ಮಂಜಣ್ಣನ ಮನಸ್ಸಲ್ಲಿ ಬಿತ್ತಿದ್ರು. ಎಲ್ಲರೂ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ, ಗೌತಮಿ ಅವರು ಮಂಜಣ್ಣನ ಬ್ರೈನ್ ವಾಶ್ ಮಾಡ್ತಾರೆ, ಗೌತಮಿಯವರು ಮಂಜಣ್ಣ ಗೌತಮಿಯವ್ರ ಮಾತೇ ಕೇಳೋದು ಅಂತ. ಇದು ಒಂದು ಪ್ರೂಫ್ ಇನ್ನೊಂದಕ್ಕೆ. ಮಂಜಣ್ಣ ಅವರು ಕೇಳ್ತಾರೆ ಗೌತಮಿಯವ್ರ ಮಾತನ್ನ ಅನ್ನೋದು. ಇದು ಬೇರೆ ಹೈ ಹೀಟ್ ಸಿಚುವೇಶನಲ್ಲಿದೆ. ಯಾಕಂದರೆ ಮಂಜಣ್ಣನಿಗೆ ತುಂಬ ಭಯ ಆಗ್ತಾ ಇದೆ, ತುಂಬ ಸ್ಟ್ರೆಸ್ ಅಂತೂ ಆಗ್ತಾ ಇದ್ದಾರೆ. ಅವರ ಪ್ರಜೆಗಳು ಬೇರೆ ಒಂದು ಯುವರಾಣಿ ಇದಕ್ಕೆ ಹೋದಾದ್ಮೇಲೆ ಮಂಜಣ್ಣನಿಗೆ ಅಯ್ಯೋ ನನ್ನ ಸಾಮ್ರಾಜ್ಯ ಏನಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಭಯ ಭೀತಿ ಅಂತೂ ಖಂಡಿತ ಇದೆ. ಇಲ್ಲಿ ಗೌತಮಿಯವ್ರ ಮಾತನ್ನ ಕೇಳಿಲ್ಲ ಅಂದರೆ ಗೌತಮಿಯವರು ಆ ಕಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಈ ಸಿಚುವೇಶನಲ್ಲಿ ಮಂಜಣ್ಣ ಇದ್ದಾರೆ ಅನ್ನೋದು ಮಾತ್ರ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಗೌತಮಿ ಹೇಳೋದಕ್ಕೆ ತಲೆ ಬಾಗಿಸ್ತಾರೆ. ಅದಕ್ಕೆ ಇನ್ನೊಂದು ಕಡೆ ನಮ್ಮ ಮೋಕ್ಷಿತ ಅವರು ಮಾತಾಡ್ತಾ ಇರ್ತಾರೆ, ನಾಲಿಗೆ ಇವರು ಮುಖಕ್ಕೆ ಬಣ್ಣ ಹಚ್ಕೊಂಡಿದಾರಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವರು ಆವತ್ತು ಹತ್ತಿದ್ದು ಕೂಡ ಸುಳ್ಳಲ್ಲ, ತುಂಬ ಜೆನ್ಯೂನ್ ಆಗೇನೆ ಕಣ್ಣೀರು ಬರುತ್ತೆ. ಆಕಾಶವಾದ ಸಾಂಗ್ ಆಡಬೇಕಾದ್ರೆ ಆವಾಗ ಮಂಜಣ್ಣ ಕೂಡ ಹತ್ತಿದ್ದಾರೆ, ಗೌತಮಿ ಕೂಡ ಹತ್ತಿದ್ದಾರೆ. ಈ ಕಡೆ ಮೋಕ್ಷಿತದ ಮಾತ್ರ ಮೊಸಳೆ ಕಣ್ಣೀರು ಅಂದರೆ ಅವತ್ತು ಮಂಜಣ್ಣ ಹಾಕಿದ್ದು ಕೂಡ ಮೊಸಳೆ ಕಣ್ಣೀರೇ ಆಗುತ್ತೆ. ಅದನ್ನು ಮರೆತುಬಿಟ್ರ ಮಂಜಣ್ಣ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಮೋಕ್ಷಿತ ಅವ್ರು ಮಾತಾಡ್ತಿರೋದು ರೀತಿ ನೋಡಿದ್ರೆ ಹಂಗೆ ಮಂಜಣ್ಣನಿಗೆ ಆ ಥರ ಮೊಸಳೆ ಕಣ್ಣೀರು ಅಂತ ಅನ್ಸೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ತುಂಬ ರೂಢಾಗೆ ಅವ್ರ ಕ್ಯಾರೆಕ್ಟರಲ್ಲಿ ಅವ್ರು ಇಳಿದಿದ್ದಾರೆ ಅಂತ ಅನ್ನಿಸ್ತು. ಬಟ್ ಅವ್ರ ಕ್ಯಾರೆಕ್ಟರ್ಲಿ ಇಳಿದಾಗ ಅವ್ರು ಏನು ಮಾಡಬೇಕು ಅದೇ ಮಾಡಬೇಕು. ಒಂದು ಯುವರಾಣಿ ಕೆಲಸ ಏನಿರುತ್ತೋ ಅದನ್ನು ಮಾತಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಪರ್ಸ್ನಲ್ ಆಗಿ ಮಂಜಣ್ಣನ ಬಗ್ಗೆ ಮಾತಾಡಿದ್ದು ಕೂಡ ತಪ್ಪೇನೆ ಅಲ್ಲಿ ಮೋಕ್ಷಿತ, ಮುಖಕ್ಕೆ ಬಣ್ಣ ಹಚ್ಕೊಂಡು ಅಂತ. ಆಗ ನಮ್ಮ ಮಂಜಣ್ಣವರು ಮಾತಾಡಿರಂಗೆ ತೋರಿಸ್ತಾ ಇದ್ದಾರೆ. ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಈ ಕನ್ವರ್ಸೇಷನ್ ಅಂತ ನಾವು ಎಪಿಸೋಡಲ್ಲೇ ಕಾದು ನೋಡಬೇಕಾಗುತ್ತೆ. ಇವರು ಮುಖಕ್ಕೆ ಬಣ್ಣ ಹಚ್ಕೊಂಡಿದ್ದಾರೆ ಅಂದರೆ ಆ ಕಡೆ ನಮ್ಮ ಮಂಜಣ್ಣ ಅವ್ರು ಬಂದ್ಬಿಟ್ಟು ನಾಲಿಗೆಗೆ ಬಳ್ಕೊಂಡವ್ರೆ, ಮತ್ತು ಮೊಸಳೆ ಕಣ್ಣೀರು ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ, ನಾನು ಕೊಟ್ಟಿರೋ ಭಿಕ್ಷೆ ಅಂತಾರೆ. ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಂಜಣ್ಣ ಈ ಪಾಯಿಂಟ್ ಯಾಕೆ ಹೇಳಿದ್ದಾರೆ ಅಂದರೆ, ಈ ಸಲ ಮೋಕ್ಷಿತ್ ಅವರು ನಾಮಿನೇಷನಿಂದ ಪಾರಾಗಿದ್ದಾರೆ ಅಂತ ಅನಿಸುತ್ತೆ.
ಕೊಟ್ಟಿರೋ ಭಿಕ್ಷೆ ಅಂತ ಇಲ್ಲಿ ಮಂಜಣ್ಣ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು 2 ಪಾಯಿಂಟು. ಮೋಕ್ಷಿತನ ಬೇಕು ಅಂತಾನೆ ಮಂಜಣ್ಣ ಸೇವ್ ಮಾಡಿದ್ದಾರೆ. ಆಪೋಸಿಟ್ ಪರ್ಸನ್ ಯಾರು ಮೋಕ್ಷಿತನ ನಾಮಿನೇಟ್ ಮಾಡಕ್ಕೆ ಬಂದಿದ್ರು ಅವರ ರೀಸನ್ನು ಸರಿ ಇದ್ರೂ ಕೂಡ ಅವ್ರನ್ನೇ ನಾಮಿನೇಟ್ ಮಾಡಿಬಿಟ್ಟು ಮೋಕ್ಷಿತನ ಸೇವ್ ಮಾಡಿದ್ದೀನಿ ನಾನು ಅಂತ ಮಂಜಣ್ಣ ಒಪ್ಕೊಂಡಂಗಾಗುತ್ತೆ. ಮಂಜಣ್ಣ ಈ ಸ್ಟೇಟ್ಮೆಂಟ್ನ ಇವತ್ತು ಇಲ್ಲಿ ಪಾಸ್ ಮಾಡಿದ್ರು ಅಂದರೆ ಕಿಚ್ಚ ಸರು ಡೆಫಿನೆಟ್ಲಿ ಇದಕ್ಕೆ ಮಂಜಣ್ಣಗೆ ಕ್ವೆಶನ್ ಮಾಡೇ ಮಾಡ್ತಾರೆ. ನಾನು ಬೆಳಿಗ್ಗೆ ಹೇಳಿದೆ ಆ್ಯಕ್ಚುಲಿ ಮಂಜಣ್ಣನ ನಾಮಿನೇಷನಲ್ಲಿ ಸ್ವಲ್ಪ ಮೋಸ ಆಗಿದೆ ಅಂತ ನನ್ನ ಎಪಿಸೋಡ್ ರಿವ್ಯೂ ಅಲ್ಲಿ. ಇಲ್ಲಿ ಕ್ಲಿಯರಾಗಿ ಕ್ಲಾರಿಟಿ ಸಿಗ್ತದೆ, ಮಂಜಣ್ಣನೇ ಒಪ್ಕೊಂಡಿದ್ದಾರೆ ಮೋಕ್ಷಿತನ ಮತ್ತು ಗೌತಮಿನ ಸೇವ್ ಮಾಡಿದ್ದಾರೆ ಅಂತ. ಒಟ್ಟು ಸಮ್ ಪಾರ್ಶಾಲಿಟಿ ಮಂಜಣ್ಣ ಮಾಡಿದ್ದಾರೆ ಅಂತ ಮಂಜಣ್ಣನ ಬಾಯಲ್ಲೇ ಬಂದಿದೆ ಇವತ್ತು. ಖಂಡಿತ ಇದು ಮಂಜಣ್ಣನಿಗೆ ಮುಳುವಾಗುತ್ತೆ. ಕಿಚ್ಚ ಸರಿಂದ ಕ್ಲಾಸ್ ಅಂತೂ ಕಟ್ಟಿಟ್ಟ ಬುತ್ತಿ ಈ ಪ್ರಶ್ನೆಗೆ, ಅದಂತೂ ಗ್ಯಾರಂಟಿ. ಅದಕ್ಕೆ ನಮ್ಮ ಮೋಕ್ಷಿತ ಸುಮ್ಮನೆ ಇರ್ತಾರ, ತಿರುಗಿ ಬೀಳ್ತಾರೆ. ನೀವಲ್ಲ ನನಗೆ ಕೊಟ್ಟಿರೋದು ಭಿಕ್ಷೆ, ಬಿಗ್ ಬಾಸ್ ನನಗೆ ಕೊಟ್ಟಿರೋದು ಭಿಕ್ಷೆ ಅಂತಾರೆ. ಯಾಕಂದರೆ ಬಿಗ್ ಬಾಸ್ ಅವರಿಗೆ ಆಪರ್ಚುನಿಟಿ ಕೊಟ್ಟಿರೋದು ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಬಂದು ಆಡೋಕ್ಕೆ. ಅಲ್ಲಿಗೆ ನಮ್ಮ ಮಂಜಣ್ಣ ಇದ್ಬಿಟ್ಟು ಹಾಂ ಹೌದು ಬಿಡು, ಯಾರ್ಯಾರು ಹೆಂಗೆ ಯಾರ್ಯಾರ ಬುದ್ಧಿ ಏನು ಅಂತ ನಮಗೆ ಗೊತ್ತು ಅಂದರೆ ನಮಗೂ ಗೊತ್ತು ಅಂತಾರೆ. ನಿಮ್ಗೆಲ್ಲರಿಗೂ ಗೊತ್ತು ಮಂಜಣ್ಣ ಯಾರನ್ನಾದ್ರೂ ರೇಗ್ಸೋದಾಗ್ಲಿ ಟ್ರಿಗರ್ ಮಾಡೋದಾಗ್ಲಿ ಅಂದರೆ ನಂಬರ್ 1 ಇರ್ತಾರೆ. ಆವತ್ತು ನಮ್ಮ ಮೋಕ್ಷಿತ್ ಅವರು ಆಡಿರೋ ಹಾಡನ್ನೇ ಹಾಡ್ತಾರೆ, ಅವ್ರಿಗೆ ಸ್ವಲ್ಪ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೋಕ್ಷಿತ ಅಂತೂ ಥೂ ಅಂತ ಉಗಿತಾರೆ. ಅವ್ರ ಇದನ್ನ ಎಲ್ಲೋ ಬಿಟ್ಕೊಡ್ತಿದಾರ ಮೋಕ್ಷಿತ ಅಂತ ಅನ್ಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ನೀವು ಗೋಲ್ಡ್ ಸುರೇಶ್ನ ಅಬ್ಸರ್ವ್ ಮಾಡಿದ್ರೆ ರಜತ್ ಅವರು ತುಂಬ ಮಾತಾಡಿದ್ರು ಗುರು, ತುಂಬ ಅಂದರೆ ತುಂಬ ಮಾತಾಡಿದರು. ಬಟ್ ಅಲ್ಲಿ ಎಲ್ಲೂ ಗೋಲ್ಡ್ ಸುರೇಶ್ ಅವರು ಅವರಿಗೆ ತಿರುಗಿಸಿ ಕೆಟ್ಟದಾಗ ಮಾತಾಡೋವಂಥ ಪ್ರಯತ್ನ ಪಡಲಿಲ್ಲ. ಅಲ್ಲಿ ಅವ್ರ ದೊಡ್ಡತನ ತೋರಿಸುತ್ತೆ ಆ್ಯಕ್ಚುಲಿ. ಇಲ್ಲಿ ಮೋಕ್ಷಿತ ಅವರು ಮಂಜಣ್ಣ ಅಂತ ಬಾಯಿಂದ ಕರೀತಾರೆ, ಅವರಿಗಿಂತೂ ತುಂಬ ದೊಡ್ಡವರು ಆ್ಯಕ್ಚುಲಿ ಮಂಜಣ್ಣ. ಅಲ್ಲಿ ತೂ ಅನ್ನೋದು ಎಷ್ಟು ಮಾತ್ರ ಕರೆಕ್ಟು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಕೂತ್ಕೊಂಡು ಮಾತಾಡೋದು ಒಂದು, ಜಗಳ ಆಡಿ ಹೋಗಿ ಮಾತಾಡ್ತಾರ ರೇಗಾಡೋದು ಅದು ಕೂಡ ಅಕ್ಸೆಪ್ಟಬಲು. ಬಟ್ ಈ ಕಡೆ ಥೂ ಛೀ ಅನ್ನೋದು ಇದೆಲ್ಲ ಸರಿ ಬರಲ್ಲ ಅಂತ ಅನ್ಸುತ್ತೆ. ಅದು ಇವ್ರ ಮೂರು ಜನದ ಮಧ್ಯೆ ಇನ್ನೂ ಸರಿ ಬರಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲಿ ಆಡಬೇಕಾದ್ರೆ ಅದು ಡ್ರಾಮಾ ಮಾಡಿಕೊಂಡು ಆಡಿರೋದು ಅಂತ ಮಂಜಣ್ಣ ಒಂದು ಹಾಡು ತೋರಿಸ್ತಿರ್ಬೇಕಾದ್ರೆ ಗೌತಮಿ ಮತ್ತು ಭವ್ಯ ಅವರು ನಗ್ತಾ ಇರ್ತಾರೆ. ಭವ್ಯ ಅವ್ರಿಗೆ ಇದು ನಾಟ್ ರಿಲೇಟೆಡ್ ಅಟ್ ಆಲ್, ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ಅವ್ರು ನಕ್ಕಿದ್ರೂ ಪರವಾಗಿಲ್ಲ. ಬಟ್ ಅಲ್ಲಿ ಪಾಸಿಟಿವ್ ಅಂತ ಅನ್ನಿಸ್ಕೊಳ್ಳೋ ಗೌತಮಿ ಕೂಡ ಅದಕ್ಕೆ ಸೇರಿ ನಗ್ತಾ ಇರ್ತಾರೆ. ಪಾಸಿಟಿವ್ ಅನ್ನೋ ಗೌತಮಿ ಈಗ ಮಂಜಣ್ಣನ ಹತ್ರ ಹೋಗಿ ಹೇಳ್ಬೋದಾಗಿತ್ತು, ಮಂಜಣ್ಣ ಒಂದು ಎಮೋಷನ್ಗೆ ಬೆಲೆ ಕೊಡಿ, ಅದನ್ನು ಕಣ್ಣೀರು ಮೊಸಳೆ ಕಣ್ಣೀರು ಅಂತ ಅನ್ಬೇಡಿ ಅಂತ. ಅವರಲ್ಲಿ ನಿಜವಾಗ್ಲೂ ಪಾಸಿಟಿವಿಟಿ ಅನ್ನೋದು ಇದ್ದಿದ್ದರೆ ಹೋಗಿ ಮಂಜಣ್ಣನ ಹತ್ರ ಅಪ್ರೋಚ್ ಮಾಡಿ ಅದನ್ನು ಸರಿಪಡಿಸ್ತಾ ಇದ್ರು. ಅದನ್ನು ಬಿಟ್ಟು ಮಂಜಣ್ಣ ಮಾಡಿರೋದನ್ನೆಲ್ಲ ಚಪ್ಪಾಳೆ ತಟ್ಕೊಂಡು ಎಂಕರೇಜ್ ಅಂತೂ ಖಂಡಿತ ಮಾಡ್ತಾ ಇರಲಿಲ್ಲ. ಇಲ್ಲಿ ನಮಗೆ ಇನ್ನೊಂದು 3ನೇ ಪಾಯಿಂಟು ಮೋಕ್ಷಿತ ಅವ್ರು ಹೇಳೋದು ಕ್ಲಿಯರ್ ಆಗುತ್ತೆ. ಮೋಕ್ಷಿತ ಗೌತಮಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರ್ತಾರೆ. ಗೌತಮಿ ಜಸ್ಟ್ ಪಾಸಿಟಿವಿಟಿ ಅಂತಾರೆ, ಬೇರೆಯವ್ರದ್ರಲ್ಲೆಲ್ಲ ನೆಗೆಟಿವಿಟಿ ಕಂಡುಹಿಡಿತಾರೆ. ಮತ್ತು ಆದರೆ ನಮ್ಮ ಮಂಜಣ್ಣ ತುಂಬ ನೆಗೆಟಿವ್ ಆಗಿದ್ದರೂ ಕೂಡ ಅದೆಲ್ಲ ಅವ್ರಿಗೆ ಪಾಸಿಟಿವ್ ಆಗೇ ಕಾಣುತ್ತೆ ಅಂತ ನಮ್ಮ ಮೋಕ್ಷಿತ್ ಅವರು ಒಂದ್ಸಲ ಹೇಳಿರ್ತಾರೆ. ಅದು ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಅನ್ವಯಿಸುತ್ತೆ. ಯಾಕಂದರೆ ಒಬ್ಬರು ಒಂದು ತುಂಬ ಇಷ್ಟಪಟ್ಟು ಹಾಡಿ ಅದರಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಹತ್ತಿರೋದನ್ನು ಕೂಡ ಇವರು ಒಂದು ಟಾಸ್ಕಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಅದು ನಿಜವಾಗ್ಲೂ ನನಗೆ ಸರಿ ಬರಲಿಲ್ಲ. ಮೊಸಳೆ ಕಣ್ಣೀರು ಹಾಕಿದ್ರು ಅವತ್ತು ಮೋಕ್ಷಿತ ಅಂತ ನನಗೆಲ್ಲೂ ಅನ್ನಿಸ್ಲಿಲ್ಲ. ಅದನ್ನು ನಮ್ಮ ಪಾಸಿಟಿವ್ ಗೌತಮಿಯವರು ತಾಳಕ್ಕೆ ಅವರ ಮಂಜಣ್ಣ ಹೆಂಗೆ ತಾಳ ಆಗ್ತಿದ್ದಾರೋ ಅದೇ ಥರ ಕುಣಿತಾ ಇದ್ದಾರೆ ಅಂತ ಅನಿಸುತ್ತೆ. ಅವರಲ್ಲಿ ನಿಜವಾಗ್ಲೂ ಪಾಸಿಟಿವಿಟಿ ಅನ್ನೋದು ಇದ್ದಿದ್ದರೆ ಈ ಪಾಯಿಂಟ್ನ ಅಡ್ರೆಸ್ ಮಾಡಿರೋರು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೋ ಓವರ್ ಆಲ್ ವಿಡಿಯೋ ನೋಡಿದಾಗ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರೋಮೋ ಆರ್ ಎಪಿಸೋಡ್ ರಿವ್ಯೂ ಮೂಲಕ ಸಿಗೋಣ ಅಂತ ಹೇಳ್ತಾ ಬಾಯ್.